ಆತ್ಮೀಯ ಸ್ನೇಹಿತರು, ಗೌರವಾನ್ವಿತ ಆದರಣೀಯ ನಮ್ಮ ಪ್ರೀತಿಯ ಗುರುಗಳು ಅಂತ ಹೇಳ್ಬೋದು ಲಯನ್ ಕುಮಾರ್ ಅವರು. ಯಾಕೆ ಅಂತಂದ್ರೆ ಇವತ್ತಿನ ಸಮಾಜದಲ್ಲಿ ತನ್ನ ಹೆಂಡತಿ ತನ್ನ ಮಕ್ಕಳು ಅಂತ ಬದುಕ್ತಿರ್ತಕ್ಕಂಥ ಸ್ವಾರ್ಥದ ಪ್ರಪಂಚದಲ್ಲಿ ಯಾರೋ ಎಲ್ಲೋ ಸತ್ತಂತಹ ಅನಾಥ ಶವಗಳಿಗೆ ಶವ ಸಂಸ್ಕಾರ ಮಾಡ್ತಕ್ಕಂಥದ್ದು, ಶವಗಳನ್ನ ನೋಡೋದಕ್ಕೆ ಭಯ ಪಡ್ತಕ್ಕಂಥ ಈ ಕಾಲದಲ್ಲಿ 20 ದಿನ 30 ದಿನ ಕೊಳತಂತ ಶವಗಳನ್ನು ಕೂಡ ಅವರು ಶವ ಸಂಸ್ಕಾರ ಮಾಡಿರೋದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ನನಗೆ ಇವ್ರ ಬಗ್ಗೆ ಅಪಾರವಾದಂತಹ ಎಲ್ಲಿಲ್ಲದ ಪ್ರೀತಿ. ನಾನು ಏನೇ ಕನ್ನಡ ಸೇವೆಗಳನ್ನ ಮಾಡ್ಕೊಂಡು ಬರ್ತಿದ್ರು, ಇಂತಹ ಸೇವೆಯನ್ನ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಲಯನ್ ಕುಮಾರ್ ಅವರಿಗೆ ನಾನು ತುಂಬಾ ಚಿರಋಣಿ. ಜೊತೆಗೆ ಪ್ರತಿ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಬಹಳ ಮುಖ್ಯವಾದ ವಿಚಾರ, ಇವತ್ತು ಸರ್ಕಾರಗಳೇ ಮಾಡದೇ ಇರತಕ್ಕಂಥ ಕೆಲಸ ಇದು. ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಡ್ರಗ್ಸ್, ಮದ್ಯವ್ಯಸನ, ಬೀಡಿ, ಸಿಗರೇಟ್ ಇದರಿಂದ ಆಗ್ತಕ್ಕಂಥ ಒಂದು ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸೋದ್ರ ಮುಖಾಂತರ ನೂರಾರು ಕಾಲೇಜುಗಳಿಗೆ ಭೇಟಿ ಕೊಟ್ಟು ಒಂದು ಸಮಾಜದ ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಇವರು ಹೋರಾಟ ಮಾಡ್ತಿದ್ದಾರೆ. ಹಾಗಾಗಿ ಅವರ ಸೇವೆಯನ್ನು ಗುರುತಿಸಿ ಅವರು ನನಗೆ ಕರೆ ಮಾಡಿ ಕೇಳಿದ್ರು, ನಾನು 300 ಜನ 400 ಜನ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಕೆಲವೊಂದು ಜಾಗದಲ್ಲಿ ಮೈಕ್ ವ್ಯವಸ್ಥೆ ಇರಲ್ಲ ಸರ್, ದಯವಿಟ್ಟು ಏನಾದರೂ ಸಹಾಯ ಮಾಡಬಹುದು ಅಂತ. ಆದ್ರಿಂದ ಅವರ ಸೇವೆಯನ್ನು ಗುರುತಿಸಿ ಅವರಿಗೋಸ್ಕರ ನಾವು ನಮ್ಮ ಕರುನಾಡ ಕನ್ನಡ ಕಲಾಸಿರಿ ಒಳಗ AGS ಚಾರಿಟಬಲ್ ಟ್ರಸ್ಟ್ ಹಾಗೂ ನಮ್ಮ TV 06 ವತಿಯಿಂದ ಅವರಿಗೆ ಈ ಒಂದು ಮೈಕ್ನ ವ್ಯವಸ್ಥೆ ಮತ್ತೆ ಬಾಕ್ಸ್ನ ವ್ಯವಸ್ಥೆಯನ್ನು ನಾನು ಮಾಡಿಕೊಟ್ಟಿದ್ದೇನೆ. ಅವರ ಕೆಲಸಗಳಿಗೆ ಶುಭ ಆಗಲಿ. ತಾಯಿ ಭುವನೇಶ್ವರಿ ಅವರಿಗೆ ಎಲ್ಲ ರೀತಿಯಾದಂತಹ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯವನ್ನು ಕೊಡೋದ್ರ ಮುಖಾಂತರ ಅವರ ಸೇವೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಇತ್ತೀಚಿನ ದಿನಗಳಲ್ಲಿ ಇಂತಹ ಕೆಲಸಗಳು ಮಾಡೋದು ತುಂಬಾ ಕಡಿಮೆ ಆಗಿದ್ದಾರೆ, ಆದ್ರೆ ಇವ್ರು ಮಾಡ್ಕೊಂಡ್ ಬರ್ತಾ ಇದಾರೆ. ಅವರಿಗೆ ಎಲ್ಲ ರೀತಿ ಒಳ್ಳೇದಾಗಲಿ ಅಂತೇಳಿ ನಮ್ಮ ಸಂಸ್ಥೆ ಆಶಿಸುತ್ತೆ. ಸದಾಕಾಲ ಇವ್ರ ಜೊತೆ ನಾವು ಇರ್ತೀವಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ.